ಶಿರಸಿ ನಗರದ ದೊಡ್ಡ ಕಾಲುವೆಗೆ ಇಂದಿಗೂ ಶಾಶ್ವತ ಪರಿಹಾರವಿಲ್ಲ. ಕಾಲುವೆಯಲ್ಲಿ ಕಸ ಕಡ್ಡಿಗಳು, ಪ್ಲಾಸ್ಟಿಕ್ ತ್ಯಾಜ್ಯಗಳು ಮುಂತಾದವುಗಳು ಬಿದ್ದು ಕೊಳೆತು ಗಬ್ಬು ನಾರುತ್ತಿದೆ. ಅಷ್ಟೇ ಅಲ್ಲದೆ ಕಾಲುವೆಯಲ್ಲಿಯ ಗಲೀಜು ನೀರು ಸುಗಮವಾಗಿ ಹರಿದು ಹೋಗಲು ಯಾವುದೇ ಒಂದು ಸಮತಲವಾದ ಕಾಲುವೆ ನಿರ್ಮಾಣವಾಗದೆ ಏರಿಳಿತಗಳಿಂದ ಕೂಡಿರುವುದರಿಂದ ಗಲೀಜು ನೀರು ಬಂದು ಒಂದೆಡೆ ನಿಲ್ಲುತ್ತದೆ. ಇದರ ಪಕ್ಕದಲ್ಲಿಯೇ ಐತಿಹಾಸಿಕವಾಗಿ ಪ್ರಸಿದ್ಧವಾದ ಕೋಟೆ ಕೆರೆ ಇದೆ. ಈ ಕೆರೆಗೆ ದೊಡ್ಡ ಕಾಲುವೆಯ ಗಲೀಜು ನೀರು ಸೇರಿ ಕೆರೆಯ ನೀರು ಕಲುಷಿತವಾಗುವ ಸಂಭವ ಇದೆ. ಇದರಿಂದ ಸಾರ್ವಜನಿಕರಿಗೆ ನಾನಾ ತರಹದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಇದನ್ನು ಆದಷ್ಟು ಬೇಗನೆ ಹೂಳೆತ್ತಿ ಸ್ವಚ್ಛಗೊಳಿಸಬೇಕು. ಗಲೀಜು ನೀರು ಹರಿದು ಹೋಗಲು ಕೋಟೆ ಕೆರೆ ಮುಖ್ಯ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಸಿಡಿ ಕಾಲುವೆಗಿಂತ 1 ಫೂಟ್ ಎತ್ತರ ಇದೆ. ಆದುದರಿಂದ ನೂತನ ಸಿಡಿ ನಿರ್ಮಾಣವಾಗಬೇಕು ಹಾಗೂ ಗಲೀಜು ನೀರು ಸ್ಥಳೀಯ ನಿವಾಸಿಗಳ ಕುಡಿಯುವ ಕೊಳವೆ ಬಾವಿಗೆ ಸೇರಿ ಸಾಂಕ್ರಾಮಿಕ ರೋಗಗಳು ಸಾರ್ವಜನಿಕರಿಗೆ ಹರಡದಂತೆ ತಡೆಯುವ ಕಾರ್ಯಗಳಾಗಬೇಕು ಎಂದು ಅಲ್ಲಿನ ಪ್ರಜ್ಞಾವಂತ ನಾಗರಿಕರು, ನಗರಸಭಾ ಅಧಿಕಾರಿಗಳು ಮತ್ತು ನಮ್ಮನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಗಳ ವಿರುದ್ಧ ಆಗ್ರಹಿಸಿದ್ದಾರೆ. ಇನ್ನು ಕಳೆದ 2-3 ವರ್ಷಗಳಿಂದ ನಗರದ ದೊಡ್ಡ ಕಾಲುವೆಗೆ ಯಾವುದೇ ಹೂಳೆತ್ತುವ ಕೆಲಸ ಕಾರ್ಯಗಳು ನಗರಸಭೆಯಿಂದ ಆಗಿಲ್ಲ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಅಂದಿನ ನಗರಸಭಾ ಅಧ್ಯಕ್ಷರಾದ ಗಣಪತಿ ನಾಯ್ಕ ಅವರ ಅಧಿಕಾರ ಅವಧಿಯಲ್ಲಿ ಈ ದೊಡ್ಡ ಕಾಲುವೆಯ ಹೂಳೆತ್ತುವ ಕಾರ್ಯ ನಡೆದಿದ್ದು ಬಿಟ್ಟರೆ ಇಂದಿನವರೆಗೂ ಕಾಲುವೆಯ ಯಾವುದೇ ಹೂಳೆತ್ತುವ ಕೆಲಸ ನಗರಸಭೆ ವತಿಯಿಂದ ಆಗಿಲ್ಲ ಎಂದು ಅಲ್ಲಿನ ಸ್ಥಳೀಯ ನಿವಾಸಿಗಳು ನಗರಸಭೆ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲದೆ ದೊಡ್ಡ ಕಾಲುವೆ ಸುತ್ತಮುತ್ತ ಸಾರ್ವಜನಿಕರು ವಾಸಿಸುವ ಮನೆಗಳಿದ್ದು ಅಲ್ಲಿನ ಸ್ಥಳೀಯ ನಿವಾಸಿಗಳು ದಿನಾಲೂ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗನೆ ಈ ಕಾಲುವೆಯ ಹೂಳೆತ್ತಿ ದುರಸ್ತಿ ಕಾರ್ಯ ಮಾಡದೆ ಹೋದರೆ ಮುಂದೆ ಬರುವ ಅನಾಹುತಗಳಿಗೆ ನಗರಸಭೆ ಅಧಿಕಾರಿಗಳು, ಜನಪ್ರತಿನಿಧಿಗಳೇ ಕಾರಣ ಎಂದು ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಅಲ್ಲಿ ಮುಂದೆ ನಮ್ಮ ಕರಿಗುಂಡೆ ಹತ್ರ ನಾವು ಹಿತಾಚಿ ತರಿಸಿ ಅವಾಗ ಸಂಪೂರ್ಣ ಅಲ್ಲಿ ಹೂಳನ್ನು ತೆಗೆಸಿ ಈ ನೀರು ಸರಿಯಾಗಿ ಸಾರಾಗೋಗಿ ಹೋಗ್ಲಿಕ್ಕೆ ಕೊಟ್ಟು ಆ ನೀರು ಅಲ್ಲಿ ಎಲ್ಲೂ ಒಂದು ತೊಂದರೆ ಆಗದ ರೀತಿಯಲ್ಲಿ ನೀರು ಸಾರಾಗೋಗಿ ಹೋಗಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಆದರೆ ಈಗ ಕೆಲವು 1 ವರ್ಷದಿಂದ ಅಧ್ಯಕ್ಷರು ಯಾರೂ ಇಲ್ಲ ಆಗಿದ್ದರಿಂದ ಎಲ್ಲ ಕೆಲಸಗಳು ಕುಂಠಿತವಾಗಿದ್ದರಿಂದ ಎಲ್ಲ ಅಲ್ಲಲ್ಲೇ ಬ್ಲಾಕ್ ಆಗಿದೆ. ಈಗ ಇದ್ದಂಥ ಅಧ್ಯಕ್ಷರು ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮತ್ತು ರೋಜು ವಹಿಸಿ ಅದನ್ನು ಸರಿಯಾಗಿ ಮಾಡಿಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನಮಗೆ ಆ ರಾಜಕಾಲುವೆಗೆ ಕೋಟೆಕೆರೆಯಲ್ಲಿ ಏನು ಒಂದು ಸಿಡಿ ಇದೆ, ಮುಖ್ಯ ರಸ್ತೆಯಲ್ಲಿ ಒಂದು ಸಿಡಿ ಇದೆ. ಆ ಸಿಡಿ ಆ ರಾಜಕಾಲುವೆಗಿಂತ 1 ಫೂಟ್ ಹೈಟ್ನಲ್ಲಿದೆ. ಹಾಗಾಗಿ ಅದು ಅಲ್ಲಿ ಇದಾಗುತ್ತೆ, ನೀರು ನಿಲ್ಲುತ್ತೆ. ಈಗ ಅವ್ರು ಏನು ರಾಜ್ಯ ಹೆದ್ದಾರಿ ಮಾಡ್ಬೇಕಾದ್ರೆ ನಾವು ಭಾಳ ಸಲ ಹೇಳಿದ್ವಿ, ಈಗ MLA ಅವರಿಗೂ ಅದನ್ನೇ ಹೇಳ್ತಾ ಇದ್ದೇವೆ. ಆ ಸಿಡಿಯನ್ನು ಅಲ್ಲಿ ತೆಗೆದು ಸ್ವಲ್ಪ ಸಮತಟ್ಟವಾಗಿ ಇಲ್ಲಿಂದ ನೀರು ಸಾರಾಗಿ ಹರಿದು ಹೋಗೋ ರೀತಿಯಲ್ಲಿ ಅಲ್ಲಿ ಸಿಡಿ ಮಾಡಿಕೊಟ್ಟು ಆಮೇಲೆ ಮುಂದೆ ನೀರು ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳ್ತಾರೆ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮದನ್ಗಿರಿ ಅವರು, ಶಿರಸಿ ನಗರದ ಕೋಟೆಕೆರೆ ಭಾಗದಲ್ಲಿರುವ ದೊಡ್ಡ ಕಾಲುವೆ ಮಲಿನವಾಗಿದ್ದು ನಮಗೆ ಗೊತ್ತಿದೆ. ಅದನ್ನು ಆದಷ್ಟು ಬೇಗ ಹೂಳೆತ್ತುವ ಮತ್ತು ಸ್ವಚ್ಛಗೊಳಿಸುವ ಕಾರ್ಯವನ್ನು ಶೀಘ್ರದಲ್ಲಿಯೇ ಮಾಡುತ್ತೇವೆ. ಅದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಎಂದರೆ ನಗರಸಭೆಗೆ ಹೆಚ್ಚಿನ ಅನುದಾನದ ಕೊರತೆ ಇದೆ ಎಂದು ತಿಳಿಸಿದರು. ಶಿರಸಿ ನಗರದಲ್ಲಿರುವಂತಹ ಕೋಟೆಕೆರೆ ಭಾಗದಲ್ಲಿರುವಂತಹ ಏನು ಕಾಲುವೆ, ರಾಜಕಾಲುವೆ ಅಂತೀವಿ, ದೊಡ್ಡ ದೊಡ್ಡ ಕಾಲುವೆಗಳು ಆದಷ್ಟು ಮಲಿನದಿಂದ ಕೂಡಿದೆ ಅಂತ ನಮ್ಗೆ ಗೊತ್ತಿದೆ. ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಸ್ವಚ್ಛತೆ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡೋ ಪ್ರಯತ್ನ ಮಾಡ್ತೇವೆ. ಆದರೆ ಅದಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕು ಅಂದರೆ ಹೆಚ್ಚಿನ ಅನುದಾನದ ಅವಶ್ಯಕತೆ ನಮಗಿದೆ. ಅನುದಾನದ ಕೊರತೆ ಇರೋದ್ರಿಂದ ನಾವೀಗ ಅದನ್ನು ಏನು ಸ್ವಚ್ಛತೆ ಮಾಡಿಕೊಡ್ಬೇಕು ಅದನ್ನು ನಾವು ಮಾಡಿಕೊಡ್ತೇವೆ. ಆ ಭಾಗದ ಜನರು ಆ ಸ್ವಚ್ಛತೆಯಲ್ಲಿ ಆ ಭಾಗದ ಜನರ ಜವಾಬ್ದಾರಿನೂ ಇದೆ. ಅವರು ಅಲ್ಲಿ ಆದಷ್ಟು ಗಲೀಜುಗಳನ್ನು ಮಾಡೋದನ್ನು, ಏನಾದ್ರು ಕಸನ ಕಾಲುವೆಗೆ ಹಾಕೋದನ್ನು ನಿಲ್ಲಿಸಿದ್ರೆ, ಮತ್ತು ಕಸದ ಗಾಡಿ ವಾರದಲ್ಲಿ 6 ದಿವಸ ಪ್ರತಿಯೊಬ್ಬರು ಮನೆಗೆ ಬರೋದ್ರಿಂದ ಅಲ್ಲಿ ನಗರಸಭೆ ಗಾಡಿಗೆ ಕೊಟ್ಟು ಅವರು ಸ್ವಚ್ಛತೆಗೆ ಗಮನ ಕೊಡೋದ್ರಿಂದ ನಗರದ ಸ್ವಚ್ಛತೆ ಇರೋದಕ್ಕೆ ನಾವು ನಗರಸಭೆಯವರು ಮತ್ತು ಸಾರ್ವಜನಿಕರು ಕೈ ಜೋಡಿಸಿದಾಗ ಆಗುತ್ತೆ. ಶಿರಸಿ ನಗರ ಸ್ವಚ್ಛತೆಯಲ್ಲಿ ಇಡೋದು ನಮ್ಮ ಮೊದಲ ಆದ್ಯತೆ ಇದೆ. ನಾವು ಅದನ್ನು ಮಾಡ್ತೇವೆ ಮುಂದಿನ ದಿವಸ. ಶುಕ್ರವಾರದಂದು ಶಿರಸಿ ತಾಲೂಕಾ ಸಂತೋಳಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಾಸನಕೊಪ್ಪ ಇವರಿಂದ ಬಿಪಿ ಹಾಗೂ ಶುಗರ್ ತಪಾಸಣಾ ಶಿಬಿರವನ್ನು ನಡೆಸಲಾಗಿದ್ದು, ಶಿಬಿರದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ಭದ್ರುಗೌಡ ಇವರು ವಹಿಸಿದ್ದರು. ಇನ್ನು ವೇದಿಕೆಯಲ್ಲಿ ಡಾಕ್ಟರ್ ರಿದಾ ಫಾತಿಮಾ, ಆಸ್ಪತ್ರೆಯ ಸಿಬ್ಬಂದಿ ಚಿತ್ರಾ ಧಾರವಾಡ್ಕರ್, ತೇಸಿನ್, ಅಂಗನವಾಡಿ ಕಾರ್ಯಕರ್ತೆ ಸವಿತಾ ಕೆ ಬಿಜಾಪುರ್, ಆಶಾ ಕಾರ್ಯಕರ್ತೆ ಗೀತಾ ವಿ ತಂಬಳಿ, ಗ್ರಾಮದ ಹಿರಿಯರಾದ SB ಗೌಡ್ರು, ಬಂಗಾರಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪರಸಪ್ಪ ಜಾಡರ್, ಸ್ನೇಹ ಆಚಾರಿ, SDMC ಅಧ್ಯಕ್ಷರಾದ ರವಿ ಭೋವಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಹಾಜರಿದ್ದರು. ಇನ್ನು ಈ ವೇಳೆ ಡಾಕ್ಟರ್ ರಿದಾ ಫಾತಿಮಾ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಂತೆಯೇ ಶಿಬಿರದಲ್ಲಿ 70ಕ್ಕೂ ಅಧಿಕ ಜನರು ತಪಾಸಣೆಯ ಪ್ರಯೋಜನ ಪಡೆದರು.
ಗ್ರಾಮದ ಜನರಿಗೆ ತುಂಬಾ ಅನುಕೂಲ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿಸ್ಟರ್ ಮತ್ತು ಡಾಕ್ಟರ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಮುಂದೆ ಇದೇ ತರ ಲಾಸ್ಟ್ ವರೆಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಂದ್ರೆ ತಮ್ಮಲ್ಲಿ ಕೇಳ್ತಾ ಈ ಸ್ವಾಗತ ನಮಸ್ಕಾರ ಶಿರಸಿ ತಾಲೂಕಿನ ಎಕ್ಕಂಬಿ ಗ್ರಾಮದ ಏಕಾಂಬಿಕಾ ಮಹಾಸತಿ ದೇವಸ್ಥಾನದ ಜಾಗ ಹಾಗೂ ದೇವಸ್ಥಾನಕ್ಕೆ ಸಂಬಂಧಿಸಿದ ದಾರಿಗೆ ಕುರಿತ ವಿವಾದವು 28 ವರ್ಷಗಳ ಬಳಿಕ ಕಂದಾಯ ಇಲಾಖೆ ಸರ್ವೆ ನಡೆಸಿ ಫಾರೆಸ್ಟ್ ಇಲಾಖೆ ಅಗ್ಗಳ ಹೊಡೆಯುವ ಮೂಲಕ ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಖಾಸಗಿ ಕುಟುಂಬದ ಮಧ್ಯೆ ಇದ್ದ ಸಮಸ್ಯೆ ಬಗೆಹರಿದಂತಾಗಿದೆ. ಎಕ್ಕಂಬಿ ಗ್ರಾಮದ ಸರ್ವೆ ನಂಬರ್ 7ರಲ್ಲಿ ಖಾಸಗಿ ಕುಟುಂಬವೊಂದಕ್ಕೆ 1 ಎಕರೆ 20 ಗುಂಟೆ ಜಾಗವನ್ನು ಅರಣ್ಯ ಇಲಾಖೆ ಹಂಗಾಮಿ ಲಾಗಣಿ ಮೂಲಕ ನೀಡಿತ್ತು. ಆದರೆ ಖಾಸಗಿ ಕುಟುಂಬದವರು ಸದರಿ ಜಾಗದಲ್ಲಿರುವ ದೇವಸ್ಥಾನವೂ ಕೂಡ ನಮ್ಮ ಜಾಗಕ್ಕೆ ಸೇರಿದ್ದು ಎಂದು ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ಕಾಗಲಿ ಅಥವಾ ದೇವಸ್ಥಾನಕ್ಕೆ ಸಾಗುವ ದಾರಿಯನ್ನಾಗಲಿ ಬಿಟ್ಟುಕೊಡಲಿಲ್ಲ. ಇದರಿಂದ ಗ್ರಾಮಸ್ಥರು ಹಾಗೂ ದೇವಸ್ಥಾನ ಮಂಡಳಿಯವರು 1996ರಿಂದ ಪ್ರಕರಣ ಮಾಡಿಕೊಂಡು ಬಂದಿದ್ದರು. ಇನ್ನು ಇತ್ತೀಚೆಗಷ್ಟೇ 200ಕ್ಕೂ ಅಧಿಕ ಗ್ರಾಮಸ್ಥರು ಈ ಪ್ರಕರಣ ಕುರಿತು ಪ್ರತಿಭಟನೆ ನಡೆಸಿದ್ದರಿಂದ ಸ್ಥಳಕ್ಕೆ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಭೇಟಿ ನೀಡಿ ತಕ್ಷಣ ಸರ್ವೆ ಮಾಡುವಂತೆ ಆದೇಶ ನೀಡಿದ್ದರು. ಅದರಂತೆ ಗುರುವಾರದಂದು ಶಿರಸಿ ಗ್ರಾಮೀಣ ಸಿಪಿಐ ಸೀತಾರಾಂ ನೇತೃತ್ವದಲ್ಲಿ 20ಕ್ಕೂ ಅಧಿಕ ಪೊಲೀಸರ ಬಿಗಿ ಬಂದೋಬಸ್ತ್ ನಲ್ಲಿ ಕಂದಾಯ ಇಲಾಖೆಯವರು ಸರ್ವೆ ನಡೆಸಿ ಖಾಸಗಿ ವ್ಯಕ್ತಿಗಳ ಜಮೀನಿನ ಗಡಿ ಗುರುತಿಸಿ ಅರಣ್ಯ ಇಲಾಖೆಯವರ ಸಹಾಯದಿಂದ ಜೆಸಿಬಿಯಿಂದ ಅಗ್ಗಳ ತೋಳಿಸಲಾಗಿದೆ. ಇನ್ನು ಅರಣ್ಯ ಇಲಾಖೆಯ ಬನವಾಸಿ ಆರ್ಎಫ್ಒ ಭವ್ಯ ನಾಯ್ಕ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಸ್ಥಳದಲ್ಲಿ ಹಾಜರಿದ್ದು ಗಡಿಗೆ ಬೇಲಿ ಹಾಕಲಾಯಿತು. ಇದರಿಂದ 28 ವರ್ಷಗಳ ಪ್ರಕರಣ ಇತ್ಯರ್ಥವಾಗಿದ್ದು ಇದೇ ಬರುವ ಜನವರಿ 28ರ ಮಂಗಳವಾರ ಹಾಗೂ 29ರ ಬುಧವಾರ 2 ದಿನಗಳ ಕಾಲ ಏಕಾಂಬಿಕಾ ಮಹಾಸತಿ ದೇವಸ್ಥಾನದಲ್ಲಿ ಶ್ರೀದೇವಿಯ ಕ್ಷೇತ್ರ ಶುದ್ಧಿ ಕಾರ್ಯಕ್ರಮ ನಡೆಯಲಿದೆ. ವೇದಮೂರ್ತಿ ಶಂಕರ ಭಟ್ಟರ ಪೌರೋಹಿತ್ಯದಲ್ಲಿ ದೋಷ ಉಚ್ಚಾಟನೆ, ತತ್ವ, ಕರಣ್ಯಾಸ, ಶಾಂತಿ, ಪ್ರಾಯಶ್ಚಿತ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಎಕ್ಕಂಬಿ ಗ್ರಾಮದ ಗ್ರಾಮಸ್ಥರು ಮತ್ತು ದೇವಸ್ಥಾನ ಆಡಳಿತ ಸಮಿತಿ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 10 ತಿಂಗಳ ಅವಧಿಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ, ದಾಸ್ತಾನು ಹಾಗೂ ಗಣಿಗಾರಿಕೆ ನಡೆಸಿದವರನ್ನು ಪತ್ತೆ ಮಾಡಿದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ 63.53 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಅಕ್ರಮ ನಡೆಸುವವರ ವಿರುದ್ಧ 205 ಪ್ರಕರಣಗಳನ್ನು ದಾಖಲಿಸಿದೆ. ಆದಾಗ್ಯೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯಾರೋಷವಾಗಿ ಅಕ್ರಮ ಮರಳುಗಾರಿಕೆ ಮುಂದುವರೆದಿದೆ. ಪ್ರಭಾವಿಗಳ ವಿರುದ್ಧ ಕ್ರಮ ಜರುಗಿಸದೆ ಗಣಿ ಇಲಾಖೆ ಮೌನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ತೆಗೆಯುವಿಕೆ, ಮರಳು ಸಾಗಾಟ ಹಾಗೂ ಮರಳು ದಾಸ್ತಾನಿಗೆ ಅನುಮತಿ ಸಿಕ್ಕಿಲ್ಲ. ಆದಾಗ್ಯೂ ಪ್ರತಿದಿನ ರಾತ್ರಿ ವೇಳೆ ರಾಜ್ಯಾರೋಷವಾಗಿ ಮರಳು ಲಾರಿಗಳು ಸಂಚರಿಸುತ್ತಿದೆ. ಅಕ್ರಮ ಮರಳುಗಾರಿಕೆ ಬಗ್ಗೆ ದೂರು ನೀಡಿದವರ ಮೇಲೆ ಕುಮಟಾದಲ್ಲಿ ಹಲ್ಲೆ ನಡೆದಿದ್ದು, ತಪಾಸಣೆಗೆ ತೆರಳಿದ್ದ ಸರ್ಕಾರಿ ಭೂ ವಿಜ್ಞಾನಿಗಳ ದಿಗ್ಬಂಧನ ನಡೆದ ಬಗ್ಗೆ ಪೊಲೀಸ್ ಪ್ರಕರಣವು ದಾಖಲಾಗಿದೆ. ಹೀಗಾಗಿ ಗಣಿ ಇಲಾಖೆ ಅಧಿಕಾರಿಗಳು ಸಹ ಊರ ಉಸಾಬರಿ ನಮಗೇಕೆ ಎಂದು ಮೌನವಾಗಿದ್ದಾರೆ. ಇನ್ನು ಈ ಸಾಲಿನಲ್ಲಿ ಅಕ್ರಮವಾಗಿ ಮರಳು ದಾಸ್ತಾನು ಮಾಡಿರುವ 9 ಪ್ರಕರಣಗಳನ್ನು ಮಾತ್ರ ಗಣಿ ಇಲಾಖೆಯವರು ಪತ್ತೆ ಮಾಡಿದ್ದಾರೆ. ಅಲ್ಲಿ ಅಂದಾಜು 529 ಮೆಟ್ರಿಕ್ ಟನ್ ಮರಳನ್ನು ವಶಕ್ಕೆ ಪಡೆದಿದ್ದಾರೆ. ಹೀಗೆ ವಶಕ್ಕೆ ಪಡೆದ ಮರಳನ್ನು ಸರ್ಕಾರಿ ಕೆಲಸಗಳಿಗಾಗಿ ಅಧಿಕಾರಿಗಳು ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಜಿಲ್ಲಾದ್ಯಂತ ನಡೆಯುವ ಅನಧಿಕೃತ ಉಪ ಖನಿಜ ಗಣಿಗಾರಿಕೆ, ಸಾಗಾಣಿಕೆ, ದಾಸ್ತಾನು ಚಟುವಟಿಕೆ ತಡೆಗಟ್ಟಲು ತಂಡ ರಚಿಸಲಾಗಿದೆ. ಆದರೆ ಆ ತಂಡದವರು ಯಾವುದೇ ಕೆಲಸ ಮಾಡುತ್ತಿಲ್ಲ. ಅರಣ್ಯ, ಪೊಲೀಸ್, ಕಂದಾಯದ ಜೊತೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೂ ಅಕ್ರಮ ಮರಳುಗಾರಿಕೆ ನಡೆಸುವವರು ಅಧಿಕಾರಿಗಳಿಗೆ ಕಾಸು ಕೊಟ್ಟು ಬಂದಿದ್ದೇವೆ ಎಂದು ಬಹಿರಂಗವಾಗಿಯೇ ಹೇಳಿಕೊಳ್ಳುತ್ತಿದ್ದಾರೆ. ಆ ಶಾಸಕರಿಗೆ ಅಷ್ಟು ಕೊಡಬೇಕು, ಈ ಸಚಿವರಿಗೆ ಇಷ್ಟು ಕೊಡಬೇಕು, ಪ್ರತಿ ಪೊಲೀಸ್ ಠಾಣೆಗೆ ಇಷ್ಟು, ಆ ಅಧಿಕಾರಿಗೆ ಅಷ್ಟು ಎಂದು ಅಲ್ಲಿ ಇಲ್ಲಿ ಕೊಡುವ ಕಾಸಿಗಿಂತ ಅಧಿಕ ಪ್ರಮಾಣದಲ್ಲಿ ಹೇಳಿಕೊಂಡು ಆ ಹಣವನ್ನು ಜನರಿಂದ ವಸೂಲು ಮಾಡುತ್ತಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಲ್ಲು ಕ್ರಷರ್ಗಳಿಗೆ ಅನುಮತಿ ನೀಡುವ ಮುನ್ನ ಕ್ರಷರ್ ಅಧಿನಿಯಮದಲ್ಲಿನ ಸುರಕ್ಷಿತ ವಲಯ ಕುರಿತಂತೆ ರೂಪಿಸಿರುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಭೂ ವಿಜ್ಞಾನಾಧಿಕಾರಿ ಆಶಾ ಅವರಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದರು. ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಕಲ್ಲು ಪುಡಿ ಮಾಡುವ ಘಟಕಗಳ
ಲೈಸೆನ್ಸ್ ನೀಡುವಿಕೆ ಹಾಗೂ ನಿಯಂತ್ರಣ ಪ್ರಾಧಿಕಾರ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಕಲ್ಲು ಕ್ರಷರ್ಗಳು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಯಿಂದ ನಿಗದಿಪಡಿಸಿದ ಅಂತರದಲ್ಲಿ ಇರಬೇಕು. ಜಿಲ್ಲಾ ರಸ್ತೆಯಿಂದ ಮತ್ತು ಇತರೆ ರಸ್ತೆಯಿಂದ, ಕಂದಾಯ, ಗ್ರಾಮ, ದೇವಸ್ಥಾನ, ಶಾಲೆಯಿಂದ ನಿಗದಿತ ದೂರದಲ್ಲಿರುವುದರ ಬಗ್ಗೆ ಸ್ಥಳ ಪರಿಶೀಲಿಸಬೇಕು. ಕ್ರಷರ್ಗಳಿಂದ ಸಾರ್ವಜನಿಕರು ಮತ್ತು ಪರಿಸರಕ್ಕೆ ಯಾವುದೇ ತೊಂದರೆಯಾಗದಂತೆ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಅನುಮತಿಗಳನ್ನು ನೀಡಬೇಕೆಂದು ಇದೇ ವೇಳೆ ಸೂಚಿಸಿದರು.